ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕದಲ್ಲಿ ಆದಾಯ ತೆರಿಗೆ ಇಲಾಖೆಯಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆ ಇಲ್ಲದೆ ಹೊಸ ಅಧಿಸೂಚನೆ ರಿಲೀಸ್ ಮಾಡಿ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಕರ್ನಾಟಕ ರಾಜ್ಯದ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ. ಕೊನೆಯ ದಿನಾಂಕ ಯಾವುದು, ಪ್ರಾರಂಭ ದಿನಾಂಕ ಯಾವುದು, ಈ ಒಂದು ಕರ್ನಾಟಕ ಆದಾಯ ಇಲಾಖೆಯಲ್ಲಿ ಯಾವ ರೀತಿಯ ನೇಮಕಾತಿ ಇರತ್ತೆ, ಪ್ರೊಸೆಸಿಂಗ್ ಏನು, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆಸನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ಯಾರು ನೋಡ್ತಾ ಇದ್ರಲ್ಲ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ನೋಟಿಸ್ ಆಗಿನೇ ಹೋದ ವರ್ಷ ಆಗಿದೆ, ಅಂದ್ರೆ 2025ರಲ್ಲಿ ಆಗಿರತ್ತೆ. ಈಗ ನಾನು ತಿಳಿಸ್ಕೊಡ್ತಾ ಇರೋದು ಈ ಒಂದು ಜನವರಿ 10ನಲ್ಲಿ ಅಪ್ಡೇಟ್ ಕೊಡ್ತಾ ಇದ್ದೇನೆ ನೋಡಿ. ಅಧಿಸೂಚನೆ ಆಗಿರೋದು 30/12/2025 ಈ ಒಂದು ದಿನಾಂಕಕ್ಕೆ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ಕಲ್ಲಿರುವಂತ ಸಂಸ್ಥೆ ಹೆಸರು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೇ ಅಪ್ಲಿಕೇಶನ್ ಕರೆದಿದ್ದಾರೆ. ಪ್ರಧಾನ ಮುಖ್ಯ ಆದಾಯ ತೆರಿಗೆ ಆಯುಕ್ತರ ಕಚೇರಿ ಕರ್ನಾಟಕ ಮತ್ತು ಗೋವಾ ವಲಯ ಬೆಂಗಳೂರು, ಅಂದ್ರೆ ನಮ್ಮ ಒಂದು ಕರ್ನಾಟಕ ಆದಾಯ ಇಲಾಖೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಇದ್ರ ಬಗ್ಗೆನೇ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಇರತ್ತೆ ನೋಡಿ. ಇದು ಸಂಪೂರ್ಣವಾಗಿ ವೇಕೆನ್ಸಿ ಡೀಟೇಲ್ಸ್, ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಇಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಅಕಸ್ಮಾತ್ ಈ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಪರ್ ಮಂತ್ ನಿಮ್ಗೆ 60,000 ತನಕ ಸ್ಯಾಲ್ರಿ ಕೊಡ್ತಾರೆ. ಇದೇನಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಇತ್ತಂದ್ರೆ ನಿಮ್ಗೆ 65 ತನಕ ಹೋಗತ್ತೆ. ಯಾಕಂದ್ರೆ 8ನೇ ವೇತನ ಆಯೋಗ CPC ಪ್ರಕಾರ ನಿಮ್ಗೆ ಸ್ಯಾಲ್ರಿ ಕೊಡ್ತಾರೆ. ಇದು 60,000 ತನಕ ಪರ್ ಮಂತ್ ಆಗಿ ಈ ಒಂದು ಆದಾಯ ತೆರಿಗೆ ಇಲಾಖೆಯಲ್ಲಿ ಈಗ ಪ್ರಸ್ತುತ ನೇಮಕಾತಿ ಆದಂತ ವ್ಯಕ್ತಿಗಳಿಗೆ ಸಂಬಳ ಸಿಗತ್ತೆ. ಪಾಯಿಂಟ್ ನಂಬರ್ 2, ಎಷ್ಟು ನಿಮಗೆ ವಯೋಮಿತಿ ಆಗಿರಬೇಕು? 18 ವರ್ಷದಿಂದ 35. ಇದು ನಿಯಮಗಳ ಪ್ರಕಾರ ಕಡ್ಡಾಯವಾಗಿ ಇರಬೇಕಾಗತ್ತೆ. ಮತ್ತೆ ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಹೆಸರು ಹಿಂಗ್ ಪ್ರೊಫೆಷನರ್ ಅಂತೇಳಿ, ಅಂದ್ರೆ ಯುವ ವೃತ್ತಿಪರ ಪೋಸ್ಟ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಟೋಟಲ್ ಆಗಿ 3 ಪೋಸ್ಟ್ ಕಾಣಬಹುದು. ಇಲ್ಲಿ 3 ಪೋಸ್ಟ್ ಇರತ್ತೆ, ಬಟ್ ಆಯ್ಕೆ ಆದ್ರೆ ಸಂಬಳ ಜಾಸ್ತಿ ಇರತ್ತೆ. 60,000 ತನಕ ಸ್ಯಾಲ್ರಿ ಇರತ್ತೆ. ಇದೆಲ್ಲ ಗೌರ್ಮೆಂಟ್ ಕೊಡ್ತಾರೆ, ಪ್ರೈವೇಟ್ ಇರೋದಲ್ಲಿ ಪ್ರತಿಯೊಂದು ಕೂಡ ಗೌರ್ಮೆಂಟ್. ಮಹಿಳೆಯರು ಪುರುಷರು ಅಪ್ಲಿಕೇಶನ್ ಹಾಕಬಹುದು, ಆದ್ರೆ ರೂಲ್ಸ್ ಕೊಟ್ಟಿದ್ದಾರೆ. ಎಲ್ಲ ರೂಲ್ಸ್ ಎಲ್ಲ ಫಾಲೋ ಮಾಡಿದ್ರೆ ನೇಮಕಾತಿ ಆಗತ್ತೆ, ಜಾಬಿಗೆ ಜಾಯ್ನ್ ಆಗ್ತೀರಾ. ಮತ್ತು ಲೊಕೇಶನ್ ಅಂದ್ರೆ ಸ್ಥಳ, ಕೆಲಸ ಎಲ್ಲಿ ಮಾಡಬೇಕು, ಕರ್ನಾಟಕದಲ್ಲಿ ಕೆಲಸ ಇರತ್ತೆ, ಅದು ಕೂಡ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಮತ್ತೆ ಎಜುಕೇಶನ್ ಏನಾಗಿರ್ಬೇಕು ಅದು ಕೂಡ ಕೊಟ್ಟಿದ್ದಾರೆ. ನಮ್ಮ ಒಂದು ಭಾರತದಲ್ಲೇ ಪೋಸ್ಟ್ ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿದವರು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ, ಇಲ್ಲಿ ನೋಡಿ ಯೂನಿವರ್ಸಿಟಿ ಆಗ್ಬಹುದು ಅಥವಾ ಇನ್ಸ್ಟಿಟ್ಯೂಟ್ ಆಗ್ಬಹುದು, ಕಂಪ್ಲೀಟ್ ಆದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇಲ್ಲಿ ನೀವು ಪದವಿ, ಕಾನೂನಲ್ಲಿ ಪದವಿಯನ್ನ ತೆರಗಡೆ ಹೊಂದಿದವರು ಅಥವಾ LLB ಪಾಸ್ ಆದವರು ಕೂಡ ಅಪ್ಲೈ ಮಾಡಬಹುದು. ಮತ್ತು ಸ್ನಾತಕೋತ್ತರ ಪದವಿ ಕೂಡ ಹೊಂದಿದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲೇ ನೋಡಿ, ನಾನು ಈಗಲೇ ತಿಳಿಸ್ಕೊಟ್ಟೇನಲ್ಲ, ಪಾಯಿಂಟ್ ನಂಬರ್ 3, 50% ತೆಗೆದುಕೊಂಡು 3 ವರ್ಷದ LLB ಅಥವಾ 5 ವರ್ಷದ ನಿಮ್ಮೊಂದು LLB ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. 3 ವರ್ಷ ಅಥವಾ 5 ವರ್ಷ ಅದರಲ್ಲಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಅದರ ಬಳಿಕ ಇನ್ನೂ ರೂಲ್ಸ್ ಇದಾವೆ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ ಅದೆಲ್ಲ ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಅದ ನಂತರ ನಿಮ್ಮೊಂದು ಜಾಬಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇರತ್ತೆ. ಅದ ನಂತರ ನಿಮ್ಮೊಂದು ಆಯ್ಕೆ ಪ್ರಕ್ರಿಯೆದಲ್ಲಿ ಆಗಲೇ ತಿಳಿಸ್ಕೊಟ್ಟೇನಲ್ಲ, ಸ್ಕ್ರೀನಿಂಗ್ ಮತ್ತು ಇಂಟರ್ವ್ಯೂ ಮೂಲಕವಾಗಿ ಮಾತ್ರ ಆಯ್ಕೆ ಇರತ್ತೆ. ಪರೀಕ್ಷೆ ಇರೋದಲ್ಲ, ನೇರವಾಗಿ ನಿಮಗೆ ಅನುಭವ, ಅದ ನಂತರ ಸಂದರ್ಶನ, ನಿಮ್ಮ ಒಂದು ಸಣ್ಣದಾಗಿರುವಂತ ಟೆಸ್ಟ್ ಇರತ್ತೆ. ಅಷ್ಟಾದ್ರೆ ಮುಗಿಯಿತು, ನೇಮಕಾತಿ ಇರತ್ತೆ. ಇನ್ನು ವಯೋಮಿತಿ ಬಗ್ಗೆ ಆಗಲೇ ತಿಳಿಸ್ಕೊಟ್ಟಿದ್ದೇನೆ, ಬಟ್ ಸಡಿಲಿಕ್ಕೆ ಇರೋದ್ರಿಂದ ನಿಮ್ಗೆ 3 ವರ್ಷ, ಇದು 3 ವರ್ಷ OBC ಅಭ್ಯರ್ಥಿಗೆ ಅನುವಾಗತ್ತೆ. ಅದೇ ರೀತಿಯಾಗಿ ನೀವೇನಾದ್ರೂ SC ಅಥವಾ ST ಆಗಿತ್ತಂದ್ರೆ ನಿಮ್ಗೆ 5 ವರ್ಷ. ಈಗಾಗಲೇ ಅನುಭವದವ್ರು ಆಗಿತ್ತಂದ್ರೆ ಎಕ್ಸ್ ಸರ್ವಿಸ್ ಮಂದವ್ರು ಇತ್ತಂದ್ರೆ 15 ವರ್ಷ ತನಕ ಕೂಡ ವಯೋಮಿತಿ ನಿಮ್ಗೆ ಸಡಿಲಿಕ್ಕೆ ಇರತ್ತೆ. ಈ ಒಂದು ನೋಟಿಸ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ತುಂಬಾ ಜನ ಟೆಲಿಗ್ರಾಮ್ ಯಾವ್ದು ಅಂತ ಕೇಳ್ತಾ ಇರ್ತಾರ. ನಮ್ಮ ಒಂದು ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ನೋಡಿ ಟೆಲಿಗ್ರಾಮ್ ಗ್ರೂಪ್ದು, ಅದನ್ನ ನೋಡ್ಕೊಳ್ಳಿ. ಮತ್ತು ತುಂಬಾ ಜನ ಕೇಳ್ಬಹುದು ಇದೇನು ಫಾರ್ಮ್ ಕಾಣಿಸ್ತಾ ಇದೆ ಅಂತ ಹೇಳಿ. ನೋಡಿ, ಇದು ಯುವ ವೃತ್ತಿಪರ ಪೋಸ್ಟ್ ಇದೆಯಲ್ಲ, ಇದಕ್ಕೆ ಇಮೇಲ್ ಮೂಲಕ ಸಬ್ಮಿಟ್ ಮಾಡಬೇಕು. ಈ ಒಂದು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಮೇಲ್ ID ಚಾಲ್ತಿಯಲ್ಲಿರುವಂತ ಇಮೇಲ್ ID ಇಟ್ಕೊಳ್ಳಿ. ಮೊಬೈಲ್ ನಂಬರ್ ಕೂಡ ಚಾಲ್ತಿಯಲ್ಲಿ ಇರಬೇಕು. ಅಕಸ್ಮಾತ್ ನೀವು ಸೆಲೆಕ್ಟ್ ಆದ್ರೆ ಇಮೇಲ್ದಲ್ಲಿ ಮೆಸೇಜ್ ಕಳಿಸ್ಕೊಡ್ತಾರೆ ಅಥವಾ ಮೊಬೈಲ್ ನಂಬರ್ಗೆ ಮೆಸೇಜ್ ಕಳಿಸ್ಕೊಡ್ತಾರೆ. ಆದ ಕಾರಣ ಇಮೇಲ್ ID ಮೂಲಕವಾಗಿ ಅಪ್ಲಿಕೇಶನ್ ಹಾಕೋದ್ರಿಂದ ಇದನ್ನ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಇದರಲ್ಲಿ ಏನು ಕೊಟ್ಟಿದಾರಲ್ಲ ಪ್ರತಿಯೊಂದು ಮಾಹಿತಿ ಸರಿಯಾಗಿ ತುಂಬಿ. ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಇರತ್ತೆ ಅದಕ್ಕೆ ಸಂಬಂಧಪಟ್ಟಂತಾನೆ ಕರೆಕ್ಟ್ ಆಗಿ ಮಾಹಿತಿಯನ್ನ ತುಂಬಿ. ಯಾವ್ದಾದ್ರು ಒಂದ್ ಹೆಸರು ಚೇಂಜಸ್ ಆದ್ರೆ ನಿಮ್ಮೊಂದು ಅಪ್ಲಿಕೇಶನ್ ತಗೊಳ್ಳೋದಿಲ್ಲ, ಅವ್ರಿಗೆ ಕನ್ಫ್ಯೂಸ್ ಆಗತ್ತೆ. ಇದು ನಿಜವಾಗಲೂ ಇವ್ರ ಅರ್ಜಿ ಸಲ್ಲಿಸಿದಾರ ಅಥವಾ ಬೇರೆದವ್ರ ಅಪ್ಲಿಕೇಶನ್ ಹಾಕಿದಾರ ಅಂತೇಳಿ. ಈಗ ದಿನಮಾನದಲ್ಲಿ ಒಂದು ಜಾಬ್ ಪಡಿಬೇಕಂದ್ರೆ ತುಂಬಾ ಕಷ್ಟ ಪಡ್ತಿರ್ತಾರೆ. ಅಲ್ಲಿ ಸುಳ್ಳು ಹೇಳಿ, ಇಲ್ಲಿ ಸುಳ್ಳು ಹೇಳಿ, ಸುಳ್ಳು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು, ಸುಳ್ಳು ಪ್ರಿಂಟ್ ಅನ್ನ ತೆಗೆಸಿ
ಜಾಬ್ಗೆ ಅಪ್ಲಿಕೇಶನ್ ಹಾಕಿರ್ತಾರ, ಹಂಗಾದ್ರೆ ನಡೆಯೋದಿಲ್ಲ. ಈಗ ಪ್ರಸ್ತುತ ಒಂದು ಜಾಬ್ ತಗೋಬೇಕಂದ್ರೂ ಕೂಡ ಎಷ್ಟು ಕಷ್ಟ ಪಡ್ಬೇಕಂತೇಳಿ ಜಾಬ್ ತಗೊಂಡಿರ್ತಾರಲ್ಲ ಅವರಿಗೆ ಕೇಳಿ. ಹಣ ಕೊಟ್ಟು ತಗೊಂಡಿರ್ತಾರ ಅವರಿಗೆಲ್ಲ, ಕಷ್ಟಪಟ್ಟು ಜಾಬ್ ತಗೊಂಡಿರ್ತಾರಲ್ಲ ಅಂತವ್ರಿಗೆ ಕೇಳಿ, ಜಾಬ್ದು ಬೆಲೆ ಗೊತ್ತಾಗತ್ತೆ. ಹಣ ಕಟ್ಟೇನ್ ಜಾಬ್ ತಗೊಂಡಿರ್ತಾರಲ್ಲ ಹೆಂಗ್ ಬೇಕಾದಂಗ್ ಲೂಟಿ ಮಾಡ್ತಿರ್ತಾರ ಅವರು. ಜಾಬ್ ಹೋದ್ರೆ ಎಷ್ಟು ಬಂದ್ರೆ ಎಷ್ಟು, ಮತ್ತೇನಾದ್ರೂ ಹೋಗಂಗಿತ್ತಂದ್ರೆ ಸಸ್ಪೆಂಡ್ ಅಂದ್ರೆ ಮಾಡೋರ್ ಇತ್ತಂದ್ರೆ ಮತ್ತೆ ಅವ್ರಿಗೆ ಲಂಚ ಕೊಡ್ತಾರೆ ಮತ್ತು ಜಾಬ್ ತಗೋತಾರೆ. ಇಷ್ಟೇ ಕೆಲಸ ಅವ್ರದ್ದು. ಈಗ ಅಧಿಸೂಚನೆ ಪ್ರಕಾರ 30/12/2025 ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ 8 ಜನವರಿ 2026 ತನಕ. 2025 ಅಂದು ಅದೇ ರಾಟಿ ಬಿದ್ದಿದೆ. ಇನ್ನು ಕೆಲವು ದಿನ, ಈ ಒಂದು ತಿಂಗಳು ಮುಗಿಸೋಳಗನೆ ನಿಮ್ಗೂ ಹಿಂಗೆ ಆಗ್ತಿರ್ಬೋದು. ಏನಾದ್ರೂ ಫಾರ್ಮ್ ತುಂಬಾಕ್ ಹೋಗ್ತೀರಾ, ದಿನಾಂಕ ಹಾಕೋ ಸಮಯದಲ್ಲಿ ಈಗ 1/1/2025 ಇದೇ ಬಂದ್ಬಿಡತ್ತೆ. 2026 ಸ್ಪಷ್ಟನೆ ಕೆಲವರಿಗೆ ಗೊತ್ತಾಗಲ್ಲ, ತುಂಬಾ ಜನರಿಗೆ ಇದಾಗತ್ತೆ. ಈಗ ನನಗೂ ಕೂಡ ಅದೇ ರೀತಿಯಾಗಾಯ್ತು. ಇದಕ್ಕೆ 1 ಜನವರಿ 2026 ತನಕ ಅವಕಾಶ ಇರತ್ತೆ ಅಪ್ಲಿಕೇಶನ್ ಹಾಕಿ. ಅರ್ಜಿ ಸಲ್ಲಿಸುವಂತ ಇಮೇಲ್ ಐಡಿ ಇದೆಯಲ್ಲ, ಈ ಒಂದು ಇಮೇಲ್ ಐಡಿ ಕಾಣಿಸಿರ್ಬೋದು ಇಲ್ಲಿ ನಿಮಗೆ. ಕಾಣಿಸಿಲ್ಲ ಅಂತ ಕೂಡ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ ಇಮೇಲ್ ಐಡಿ. ಈ ಒಂದು ಇಮೇಲ್ ಐಡಿಯಲ್ಲಿ ನೋಡ್ಕೊಳ್ಳಿ, ಇದಕ್ಕೆ ಅಪ್ಲಿಕೇಶನ್ ಹಾಕಿ ಇದೊಂದು ಇಮೇಲ್ ಐಡಿ. ಅಥವಾ ಏನಾದ್ರು ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಟೋಟಲ್ ಆಗಿ 3 ಪೋಸ್ಟು ಬೆಂಗಳೂರಲ್ಲಿ ಕೆಲಸ ಇರತ್ತೆ. ಯುವ ವೃತ್ತಿಪರ ಆದಾಯ ತೆರಿಗೆ ಇಲಾಖೆ. ಇದು ನಿಮಗೆ ಸ್ಪಷ್ಟನೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಕನ್ಫ್ಯೂಸ್ ಇದ್ರು ಅಥವಾ ನನ್ನೊಂದು ಮೊಬೈಲ್ ನಂಬರ್ ಬೇಕಾಗಿತ್ತಂದ್ರೆ ನೀವು ಜಾಯಿನ್ ಬಟನ್ ಇದೆ, ಯೂಟ್ಯೂಬ್ದಲ್ಲಿ ಜಾಯಿನ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗೋಕು. ಅದರಲ್ಲಿ ಅದು 29 ರೂಪಾಯಿ ಚಾರ್ಜಿಂಗ್ ಇದೆ ಅಥವಾ 59 ರೂಪಾಯಿ ಇದೆ. ಅದು ಕಟ್ರೆ ನಿಮಗೆ ನಮ್ಮ ಮೊಬೈಲ್ ನಂಬರ್ ಸಿಗತ್ತೆ. ಯಾಕಂದ್ರೆ ಅದು ಪ್ರೈವೇಟ್ ಇರೋದ್ರಿಂದ, ಪ್ರೈವೇಟ್ ಅದನ್ನ ಯಾರು ತಗೊಂಡಿರ್ತಾರಲ್ಲ ಅವರಿಗೆ ಮಾತ್ರ ಮೊಬೈಲ್ ನಂಬರ್ ಮತ್ತು ನಿಮಗಾಗಿನೇ ಬೇಗ ರಿಪ್ಲೈ ಅದೆಲ್ಲ ಕೊಟ್ಟಿದ್ದೇವೆ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು, ಅದು ಪಬ್ಲಿಕ್ ಆದ್ರೆ ಪ್ರತಿಯೊಬ್ಬರು ಕಾಡ್ಕೊತ ಕೂತ್ಬಿಡ್ತಾರೆ. ಆದ ಕಾರಣ ಅದು ಪ್ರೈವೇಟ್ದವ್ರಿಗೆ ಅಷ್ಟೇ ಇಟ್ಟಿದ್ದೇವೆ. ನೋಡಿ, ಇಷ್ಟು ನೀವು ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತೀರಾ, ಜಾಬ್ ಕೂಡ ತಗೊಳ್ಬಹುದು. ಇದರಲ್ಲಿ ಏನಾದ್ರು ಡೌಟ್ ಇದ್ರು ಕಮೆಂಟ್ ಮಾಡಿ.